ನಮಸ್ತೆ. ಈ ಮೂಲಕ ತಿಳಿಸುವುದೇನಪ್ಪಾ ಅಂದ್ರೆ ನಿನ್ನೆ ದಿನ ಸಮಾಜ ಕಲ್ಯಾಣ ಬಾಲಕರ ವಸತಿನಿಲಯದ ಅಬ್ಜಿತ್ ಹರಳೆಯ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಾನೆ. ಆದ್ರೆ ಇದ್ರ ಕಾರಣವಾಗಿ ಅಲ್ಲಿರುವಂತ ಸಿಬ್ಬಂದಿಗಳೇ ಆಗ್ಲಿ, ಅದು ಅಧಿಕಾರಿಗಳಾಗ್ಲಿ, ಹಾಸ್ಟೆಲ್ ವಾರ್ಡನ್ಗಳಾಗ್ಲಿ ಯಾವುದೇ ರೀತಿಯ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕೊಟ್ಟಿಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ಅಲ್ಲಿ ಬಂದಂತ ಆ ವಿದ್ಯಾರ್ಥಿಯ ಪಾಲಕರು ಏನ್ ಹೇಳ್ತಾರಪ್ಪ ಅಂದ್ರೆ ಈ ಸಾವಿಗೆ ಈ ಸಿಬ್ಬಂದಿಗಳಿಗೆ ಕಾರಣ ಅಂತ ಅವ್ರು ಕೂಡ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಆದ್ರಿಂದ ನಿನ್ನೆ ಹಿಡಿದು ಇಲ್ಲಿ ತನ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಯಾಕ ಇಲ್ಲಿ ನೀವು ಯಾವ ರೀತಿ ಕೆಲಸ ಮಾಡತ್ತೀರಿ? 11 ಗಂಟೆಗೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೋತಾನಂದ್ರ ಅಲ್ಲಿ ಸಿಬ್ಬಂದಿಗಳು ಏನ್ ಕೆಲಸ ಮಾಡತ್ತೀರಿ? ಯಾಕಂದ್ರೆ ನಿಮಗೆ ಸರ್ಕಾರ ಇದೇ ತರ ಬೇಜವಾಬ್ದಾರಿತನದ ಕೆಲಸ ಮಾಡುತ್ತಾ? ನೀವು ಪೇಮೆಂಟ್ ಕೊಡುತ್ತಾ? ಸರ್ಕಾರ ನಿಮಗೆ ವಿದ್ಯಾರ್ಥಿ ಹಾಸ್ಟೆಲ್ ನಲ್ಲಿ ಇರುವಂತ ವಿದ್ಯಾರ್ಥಿಗಳನ್ನ ನೋಡ್ಕೋರಿ ಅಂತ ನಿಮಗೆ ಪೇಮೆಂಟ್ ಕೊಡುತ್ತಾ ಹೊರತು ನಿಮಗೆ ಹೊರಗೆ ಸುತ್ತಾಡಕ್ಕೆ ಪೇಮೆಂಟ್ ಕೊಡಲ್ಲ. ಯಾಕಪ್ಪ ನಿಮ್ಮ ನಿರ್ಲಕ್ಷ್ಯತನದಿಂದ ಇವತ್ತು ಆ ವಿದ್ಯಾರ್ಥಿ ಆತ್ಮಹತ್ಯೆಗೆ ಕಾರಣ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ನಮ್ಗೆ ಪೂರ್ಣವಾಗಿ ತಿಳಿಸುತ್ತೆ. ಆದ್ರೆ ಆ ವಿದ್ಯಾರ್ಥಿ ಏನ್ ಆ ಒಂದೊಂದು ಭಾಗ ಫೋಟೋವನ್ನು ನೋಡಿದ್ರೆ ವಿದ್ಯಾರ್ಥಿ ನಮಗೆ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅನ್ಸುತ್ತೆ. ಯಾರಾದ್ರೂ ಬೇರೆ ಏನೋ ಒಂದು ಘಟನೆ ನಡೆದಿರ್ಬೋದು ಅಂತ ನಮ್ಗೆ ಅದ್ರ ಬಗ್ಗೆ ಸಂಶಯ ಬರ್ತಾ ಇದೆ. ಅಥವಾ ಇನ್ನಾದ್ರೆ ಇದ್ರ ಬಗ್ಗೆ ಯಾವ ಇಲಾಖೆದವರು, ತಾಲೂಕು ಅಧಿಕಾರಿಗಳೇ ಆಗ್ಲಿ ಹಾಗೂ ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿ ಆಗಿರುವ ಉಮೇಶ್ ಲಮಾಣಿ ಸರ್ ಅವರಾಗ್ಲಿ ಏನು ಇದ್ರ ಬಗ್ಗೆ ಏನಾದ್ರು ಸ್ಪಷ್ಟೀಕರಣ ಮಾಡಿಲ್ಲ. ಒಂದು ವೇಳೆ ಆ ವಿದ್ಯಾರ್ಥಿಗೆ ನ್ಯಾಯ ಒದಗಿಸದೆ ಹೋದರೆ, ಮಾಹಿತಿ ತಿಳಿದು ಬರದೆ ಹೋದರೆ ನಾವು 1 ವಾರಗಳ ಕಾಲ ನಿರಂತರವಾಗಿ ಹೋರಾಟಕ್ಕೆ ಮುಂದುವರಿತೇವೆ ಎಂದು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ರಾಹುಲ್ ಜಾಧವ್ ಅಂತ. ನನಗೆ ನಗರ ಕಾರ್ಯದರ್ಶಿ ಜವಾಬ್ದಾರಿ ಹಾಗೂ ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯ. ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ಹೋರಾಟ ಕೈಗೊಂಡಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಇವತ್ತು ನಿನ್ನೆ ಕೆಲವು ದಿನಗಳಿಂದ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸರಿಯಾದ ವರ್ತನೆಯನ್ನು ಕೂಡ ಇಲ್ಲ, ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಹಾಸ್ಟೆಲ್ ನಲ್ಲಿ ಇರುವಂತ ವಿದ್ಯಾರ್ಥಿಗಳು 200 ರಿಂದ 250 ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಹಾಸ್ಟೆಲ್ ನಲ್ಲಿ ಇರುವಂತ ವಿದ್ಯಾರ್ಥಿಗಳು 500 ರಿಂದ 550 ತನ ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಇರುವಂತ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯವರು ಏನ್ ವರ್ಕ್ ಮಾಡ್ತಾ ಇದಾರೆ ಅಂದ್ರೆ ಲಂಚದ ಮೇಲೆ ಕೆಲಸ ಮಾಡ್ತಾ ಇದಾರೆ ಅಂತ ನಮ್ಮ ಅನಿಸಿಕೆ ಇದೆ. ಯಾಕಪ್ಪ ಅಂದ್ರೆ ಅಲ್ಲಿರುವಂತ ವಿದ್ಯಾರ್ಥಿಗಳು ಹೊರಗಡೆ ಪ್ರೈವೇಟ್ ಜಾಬ್ ಮಾಡುವಂತ ವಿದ್ಯಾರ್ಥಿಗಳು ಜಾಸ್ತಿ ಇದಾರೆ ಹಾಸ್ಟೆಲ್ ನಲ್ಲಿ. ಹೆಂಗಪ್ಪ ಅಂದ್ರೆ ಅಲ್ಲಿ ಇರುವಂತ ಬೇರೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇನ್ನು ಅನೇಕ ಸಂಘಟಿತ ವ್ಯಕ್ತಿಗಳಿದ್ದಾರೆ. ಆದ್ರೆ ಕಾಲೇಜ್ಗೆ ಹೋಗುವಂತ ವಿದ್ಯಾರ್ಥಿಗಳಿಗಿಂತ ಅನೇಕ ಹೊರಗಿನ ವ್ಯಕ್ತಿಗಳಿದ್ದಾರೆ ಅಂತ ನಾವು ಹೇಳುತ್ತಿದ್ದೇವೆ. ಆದ್ರೆ ಅಲ್ಲಿರುವ ಸಿಬ್ಬಂದಿಯವರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಿರ್ಲಕ್ಷ್ಯತನ ಮಾಡ್ತಾರೆ. ಒಂದ್ ದಿವಸಕ್ಕೆ 5 ನಿಮಿಷ ಅಂದ್ರೆ ಅರ್ಧ ತಾಸು ಅಷ್ಟೇ ಹಾಸ್ಟೆಲ್ ಇರ್ತಾರಂತ ನಮ್ಮ ಇದು ಇದೆ. ಆದ್ರೆ ಇಲ್ಲಿ ಕೊಲೆಗೆ ಸಿಬ್ಬಂದಿಯವರು ಕೂಡ ನಮ್ಮ ಸಿಬ್ಬಂದಿಯರಲ್ಲಿ ಹಾಸ್ಟೆಲ್ ನಲ್ಲಿ ಇರುವಂತ ಸಿಬ್ಬಂದಿಯವರಿಗೆ ನಾವು ಕೇಳಿದ್ರೆ ನಾನಿಲ್ಲ ನೀನಿಲ್ಲ ಅಂತ ಹೇಳ್ತಾರೆ. ಹಾಸ್ಟೆಲ್ ವಾರ್ಡನ್ ಅವರು ಕೂಡ ನಿನ್ನೆ ರಜಾ ಇದೀವಿ ಅಂತ ಹೇಳ್ತಾರೆ. ಅದೇ ಮೇಲೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ಅವರು ಕೂಡ ರಜಾ ಇದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಅಲ್ಲಿ ಇರುವಂತವ್ರು ಯಾರು? ಮತ್ತೆ ನಾವು ಡೆತ್ ಆಗ್ಬೇಕು ಅವ್ರು ಹೆಂಗ್ ಬಂದ್ರು ಅಂತ ನಾವು ಕೇಳ್ತಾ ಇದೀವಿ. ಅಲ್ಲಿ ಡೆತ್ ಆಗ್ಬೇಕಾ? ನಾವ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಹೆಂಗ್ ಬಂದ್ರು ಅವ್ರು ಡೆತ್ ಆಗ್ಬೇಕಾ ರಜಾ ಮೇಗಿದ್ರೆ? ಇದು ಯಾಕೆ ಸುಳ್ಳಪ್ಪ ಹೇಳೋದು ಯಾಕಾದೆ? ಇದ್ರೆ ಡೈರೆಕ್ಟ್ ಹೇಳ್ಬೇಕಲ್ಲ. ಇಬ್ಬರೇ ಸಿಬ್ಬಂದಿಯವರು ಇದಾರೆ ಅಂತ ಹೇಳ್ತಾರೆ. ಸಿಬ್ಬಂದಿಯವರು ಉಳ್ಕಿದ ಹಾಸ್ಟೆಲ್ ಸಿಬ್ಬಂದಿಯವರು ಅವ್ರು ಇಲ್ಲ ಬೇರೆ ಯಾರಾದ್ರೂ ಇರ್ಬೋದಲ್ಲ. ಅಲ್ಲಿ ಸಿಬ್ಬಂದಿಯವರು ಇದ್ರು ಕೂಡ ಅವರು ಸುಳ್ಳೆಪ್ಪವನ್ನು ಹೇಳಿ ಈ ಕೊಲೆಯನ್ನು ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕೊಲೆಗೆ ಪ್ರತ್ಯೇಕವಾಗಿ ನಮ್ಗೆ ಸಾಕ್ಷಿ ಸಿಗಬೇಕು. ಒಂದ್ ವೇಳೆ ಸಿಗದೇ ಇದ್ದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ಇಲ್ಲಾಂದ್ರೆ ಇಂಡಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ 1 ವಾರಗಳ ಕಾಲ ಉಗ್ರವಾದ ಪ್ರತಿಭಟನೆ ಮಾಡುತ್ತೇವೆ ಅಂತ ಹೇಳಿ ಈ ಸಮಾಜ ಕಲ್ಯಾಣ ಇಲಾಖೆ ಆಫೀಸರ್ಗೆ ನಾವು ಎಚ್ಚರಿಕೆ ನೀಡುತ್ತಿದ್ದೇನೆ.